ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದಂಥ KR ಬಳಿ ನಡೆದ ತ್ರಿವಳಿ ಕೊಲೆ ಏನಿದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎರಡನೇ ಆರೋಪಿಯನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿ ಎಸ್ಕೇಪ್ ಆಗಿದ್ದಂಥ ಆರೋಪಿ ಕೆನೆತ್ ಏನಿದ್ದಾನೆ, ಈತನನ್ನು ಈಗ ಪಾಂಡಿಚೇರಿ ಬಳಿ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅರೆಸ್ಟ್ ಮಾಡಿ ಈಗ ಬೆಂಗಳೂರು ಪೊಲೀಸರಿಗೆ ಒಪ್ಪಿಸಿರುವಂಥ ಘಟನೆ ಈಗ ಆಗಿರೋದು. ಹಾಗಾದರೆ ಆರೋಪಿ ಎಲ್ಲಿದ್ದ ಮತ್ತು ಯಾವ ರೀತಿ ಪೊಲೀಸರು ಅದನ್ನು ಟ್ರ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಒತ್ತಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ವೀಕ್ಷಕರೇ, KR ಬಳಿ ಒಂದು ನಡೆದಂಥ ತ್ರಿವಳಿ ಕೊಲೆ ಏನಿದೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಮುಖ ಆರೋಪಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. A1 ಆರೋಪಿ ಶ್ವೇತಾ 2 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಮತ್ತೊಬ್ಬ ಆರೋಪಿ ಆಗಿರುವಂಥ ಎರಡನೇ A2 ಆಗಿರುವಂಥ ಕೆನೆತ್ ಏನಿದ್ದಾನೆ, ಈತ ಪೊಲೀಸರ ಕಣ್ತಪ್ಪಿಸಿ 2 ದಿನಗಳಿಂದ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇದ್ದ. ನಂತರ ಪೊಲೀಸರು ಕೂಡ ಆತನನ್ನು ಪತ್ತೆ ಮಾಡಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಕೂಡ ಮಾಡ್ತಾ ಇದ್ರು. ಮತ್ತೆ 2 ವಿಶೇಷ ತಂಡಗಳು ಕೂಡ ಈಗ ಪಾಂಡಿಚೇರಿ ಸೇರಿದಂತೆ ಸುತ್ತಮುತ್ತ ಭಾಗದಲ್ಲಿ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ರು. ಅದು ಅಲ್ಲದೆ ಪೊಲೀಸರು ಮೊದಲು ಈ ಒಂದು ಪ್ರಕರಣವನ್ನು ಪತ್ತೆ ಮಾಡೋದಕ್ಕೆ 6 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ರು. ನಂತರ ಮತ್ತೆ 4 ವಿಶೇಷ ತಂಡಗಳನ್ನು ರಚಿಸಿ ಒಟ್ಟು 10 ತಂಡಗಳಿಂದ ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು. ಆದರೆ ಕೆನೆತ್ ಏನಿದ್ದಾನೆ, ಈತ ಪೊಲೀಸರ ಕಣ್ತಪ್ಪಿಸಿ ಪದೇ ಪದೇ ಒಂದು ತಾನು ಅಡಗಿದಂಥ ಒಂದು ಸ್ಥಳಗಳನ್ನು ಬದಲಾಯಿಸಿ ಎಸ್ಕೇಪ್ ಆಗ್ತಾ ಇರ್ತಾನೆ. ನಂತರ ನಿನ್ನೆ ರಾತ್ರಿ ಆತ ಒಂದು ಪಾಂಡಿಚೇರಿಯಲ್ಲಿ ಇರುವ ಬಗ್ಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ನಂತರ ಸ್ಥಳೀಯ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೂಡ ರವಾನೆ ಮಾಡಿ ಅವರ ಒಂದು ನೆರವಿನಿಂದ ಈಗ ಕೆನೆತ್ನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಹಾಗಾದರೆ ಕೆನೆತ್ ಎಲ್ಲಿ ಸಿಕ್ಬಿದ್ದ ಮತ್ತು ಯಾವ ರೀತಿ ಅರೆಸ್ಟ್ ಮಾಡಿದ್ರು ಅನ್ನೋದನ್ನು ನೋಡೋದಾದರೆ, ಸ್ಥಳೀಯ ಪೊಲೀಸ್ ಠಾಣೆ ಏನಿದೆ, ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ ಒಂದು ಮದ್ಯದ ಅಂಗಡಿಯಲ್ಲಿ ಇರಬೇಕಾದ್ರೆ ಒಂದು ಪೊಲೀಸರಿಗೆ ಒಂದು ಖಚಿತ ಮಾಹಿತಿ ಕೂಡ ಸಿಗುತ್ತೆ. ಕೂಡಲೇ ಅಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಅಲ್ಲಿಗೆ ದೌಡಾಯಿಸಿ ಆತನನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಆತ ಅಲ್ಲಿಂದ ಎಸ್ಕೇಪ್ ಕೂಡ ಆಗಿರ್ತಾನೆ. ನಂತರ ಅಲ್ಲಿದ್ದಂಥ ASI ರಾಮಲಿಂಗಂ ಎಂಬುವರು ಕೂಡ ಆತನನ್ನು ಟ್ರ್ಯಾಕ್ ಮಾಡಿ ಚೇಸ್ ಮಾಡ್ತಾರೆ. ಸುಮಾರು ದೂರ ಆತನನ್ನು ಚೇಸ್ ಮಾಡಿ ಹೋದ ಸಂದರ್ಭದಲ್ಲಿ ಸ್ಥಳೀಯರ ನೆರವಿನಿಂದ ASI ರಾಮಲಿಂಗಂ ಅವರು ಕೆನೆತ್ನನ್ನು ಅರೆಸ್ಟ್ ಕೂಡ ಮಾಡಿರೋದು. ಇದರ ಜೊತೆಗೆ ASI ರಾಮಲಿಂಗಂ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಆದರೂ ಕೂಡ ಆರೋಪಿಯನ್ನು ಬಿಡದೆ ಅರೆಸ್ಟ್ ಮಾಡಿ ಈಗ ಬೆಂಗಳೂರು ಪೊಲೀಸರಿಗೆ ಕೂಡ ಆತನನ್ನು ಒಪ್ಪಿಸಿದ್ದಾರೆ. ಈಗ ಸದ್ಯ ಬೆಂಗಳೂರು ಪೊಲೀಸರು ಕೂಡ ಪಾಂಡಿಚೇರಿಯಿಂದ ಆತನನ್ನು ಬೆಂಗಳೂರಿಗೆ ಕರ್ಕೊಂಡು ಬರುವಂಥ ಕೆಲಸ ಕೂಡ ಆಗ್ತಾ ಇದೆ. ಯಾಕೆಂದರೆ ಈತನನ್ನು ಪತ್ತೆ ಮಾಡೋದ್ರ ಸಲುವಾಗಿ ಕಳೆದ 3-4 ದಿನಗಳಿಂದಲೂ ಕೂಡ ವಿಶೇಷ ತಂಡಗಳನ್ನು ರಚನೆ ಮಾಡಿ ಒಂದು ಶೋಧವನ್ನು ಕೂಡ ಮಾಡ್ತಾ ಇದ್ರು. ಮತ್ತೆ ಈ ಒಂದು ಘಟನೆ ಮತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಮೇಲೆ ಕೂಡ ಒಂದು ಗಂಭೀರ ಆರೋಪಗಳಿದ್ದಾವೆ. ಆತ ಕೂಡ ಇದರಲ್ಲಿ ನೇರವಾಗಿ ಭಾಗಿಯಾಗಿರೋದ್ರ ಬಗ್ಗೆ ಕೂಡ ಸಾಕ್ಷ್ಯಾಧಾರಗಳು ಇರೋದ್ರಿಂದ ಆತನನ್ನು ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಪೊಲೀಸರು ಪ್ರಯತ್ನವನ್ನು ಕೂಡ ಪಡ್ತಾ ಇದ್ರು. ಇವರಿಬ್ಬರು ಇಲ್ಲಿಂದ ಇನ್ಸಿಡೆಂಟ್ ಆದಮೇಲೆ ನಮ್ಮ ಟೆಕ್ನಿಕಲ್ ಮಾಹಿತಿದ ಆಧಾರ ಮೇಲೆ ಮತ್ತು ಬೇರೆ ಬೇರೆ ಸೋರ್ಸಸ್ಸಿಂದ ಇಂಟೆಲಿಜೆನ್ಸ್ ಇನ್ಪುಟ್ಸಿಂದ ನಮ್ಮ ಪೊಲೀಸವರು ಒಳ್ಳೆಯ ಕೆಲಸ ಮಾಡಿ, ಯಾಕೆಂದರೆ ಅವ್ರು ಯಾವುದೂ ಮೊಬೈಲ್ ಯೂಸ್ ಮಾಡ್ತಿರಲಿಲ್ಲ, ಯಾರು ಸಂಪರ್ಕದಲ್ಲಿ ಇರಲಿಲ್ಲ. ಫಸ್ಟ್ ಒಬ್ಬ ಆರೋಪಿ ಸಿಕ್ಕರು, ಮತ್ತು ಇನ್ನೊಬ್ಬ ಆರೋಪಿ ಸಿಕ್ಕಲಿಕ್ಕೆ ಭಾಳ ಕಷ್ಟ ಆಯಿತು. ಆದರೆ ವೈಟ್ಫೀಲ್ಡ್ ಡಿವಿಷನ್ದು ಎಲ್ಲ ಕ್ರೈಮ್ ಟೀಮ್ ಸುಮಾರು 10 ಟೀಮ್ಸ್ ಇತ್ತು. ಆ 10 ಟೀಮ್ ಅವ್ರ ಜೊತೆಗೆ ಪಾಂಡಿಚೇರಿ ಪೊಲೀಸ್ದು 3 ಟೀಮ್ ಕ್ರೈಮ್ ಟೀಮ್, ಅಲ್ಲಿ ಒಬ್ಬ ASP ಮತ್ತು ಅವ್ರ ಇನ್ಸ್ಪೆಕ್ಟರ್ಸ್ ಎಲ್ಲ ಸೇರಿ ನಮ್ಮ ಪೊಲೀಸ್ಗೆ ತುಂಬ ಸಹಾಯ ಮಾಡಿ ಹೆಲ್ಪ್ ಮಾಡಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದ A1 ಆರೋಪಿ ಆಗಿರುವಂಥ ಶ್ವೇತಾಳನ್ನು ಈಗ ಕಳೆದ 2 ದಿನಗಳಿಂದ KR ಪೊಲೀಸರು ಮತ್ತು ವಿಶೇಷ ತಂಡ ತೀವ್ರ ವಿಚಾರಣೆ ಕೂಡ ಮಾಡ್ತಾ ಇದೆ. ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋಮ್ ಸುಂದರಂ ಸಾವು ಮುನ್ನ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅವರ ಹೇಳಿಕೆ ಏನಿದೆ, ಆ ಒಂದು ಹೇಳಿಕೆಯಲ್ಲಿ ಕೆನೆತ್ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಕೆನೆತ್ ಕೂಡ ಇದರಲ್ಲಿ ನೇರವಾಗಿ ಭಾಗಿಯಾಗಿರುವಂಥದ್ದು ಮತ್ತು ಆತನೇ ಒಂದು ಸ್ಟ್ಯಾಬ್ ಮಾಡಿದ ಅನ್ನೋ ಒಂದು ವಿಚಾರ ಕೂಡ ಇರೋದ್ರಿಂದ ಅವರ ಒಂದು ಅಂತಿಮ ಹೇಳಿಕೆ ಕೂಡ ಈಗ ಡೈಯಿಂಗ್ ಡಿಕ್ಲರೇಷನ್ ಆಗುತ್ತೆ. ಅದರಿಂದ ಅವರ ಹೇಳಿಕೆ ಆಧಾರದ ಮೇಲೆ ಕೂಡ ಈತನನ್ನು ವಿಚಾರಣೆ ಮಾಡುವಂಥ ಕೆಲಸ ಕೂಡ ಈಗ ಶುರುವಾಗುತ್ತೆ. ಅದು ಅಲ್ಲದೆ ಈಗಾಗಲೇ A1 ಆರೋಪಿ ಶ್ವೇತಾ ಕೂಡ ತನ್ನ ಹೇಳಿಕೆಯಲ್ಲಿ ಆಗಾಗ ಒಂದು ಹೇಳಿಕೆಯನ್ನು ಬದಲಾಯಿಸ್ತಿರೋದು ಕೂಡ ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡು ಬರ್ತಾ ಇರೋದ್ರಿಂದ ಪೊಲೀಸರಿಗೆ ಇದ್ರ ಬಗ್ಗೆ ನಿಖರವಾದ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಬೇಕು. ಮತ್ತು ಸೋಮ್ ಸುಂದರಂ ಅವರು ಕೊಟ್ಟಿರುವಂಥ ಒಂದು ಅಂತಿಮ ಹೇಳಿಕೆ ಏನಿದೆ ಅದಕ್ಕೆ ಮ್ಯಾಚ್ ಆಗುವಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ಮಾಡಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡಬೇಕು. ಅದರಿಂದ ಇಬ್ಬರನ್ನು ಕೂಡ ಈಗ ಪೊಲೀಸ್ ಕಸ್ಟಡಿಗೆ ಪಡೆದ ಬಳಿಕ ತೀವ್ರ ವಿಚಾರಣೆ ಮಾಡುವಂಥದ್ದು ಮತ್ತು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಲಭ್ಯ ಆಗುವಂಥ ಸಾಕ್ಷ್ಯಗಳೇನಿದೆ ಮತ್ತು ತಾಂತ್ರಿಕವಾಗಿ ಮತ್ತು ಸಾಂದರ್ಭಿಕ ಸಾಕ್ಷ್ಯಗಳನ್ನು ಕೂಡ ಕಲೆಕ್ಟ್ ಮಾಡಿ ಒಂದು ಪೂರಕವಾಗಿ ಒಂದು ಪ್ರಬಲ ಸಾಕ್ಷಿಗಳನ್ನು ಕೂಡ ಕಲೆಕ್ಟ್ ಮಾಡುವಂಥ ಈಗ ಅನಿವಾರ್ಯತೆ ಈಗ ಪೊಲೀಸರ ಮುಂದೆ ಇದೆ. ಆದ್ದರಿಂದ ಈ ಒಂದು
ಸಾಕ್ಷಿಗಳನ್ನು ಕಲೆಕ್ಟ್ ಮಾಡುವಂಥ ಸಲುವಾಗಿ ವಿಶೇಷ ತಂಡಗಳು ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲಿ ಒಂದು CCTVಗಳನ್ನು ಕಲೆ ಹಾಕುವಂಥದ್ದು ಮತ್ತು ಮಹಾಜರು ಮಾಡುವಂಥ ಪ್ರಕ್ರಿಯೆಗಳು ಕೂಡ ಈಗ ಶುರು ಮಾಡುವ ಹಂತದಲ್ಲಿದೆ. ಸದ್ಯ ಈಗ ಕೆನತ್ನನ್ನು ಈಗ ಪಾಂಡಿಚೇರಿಯಿಂದ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರ್ತಾರೆ. ನಂತರ ಆತನನ್ನು ಮತ್ತು ಶ್ವೇತಾಳನ್ನು ಇಬ್ಬರನ್ನು ಕೂಡ ಒಟ್ಟಿಗೆ ವಿಚಾರಣೆ ಮಾಡ್ತಾರೆ. ನಂತರ ಇಬ್ಬರನ್ನು ಕೂಡ ಏನು ಇವರು ಎಲ್ಲೆಲ್ಲಿ ಓಡಾಡಿದ್ರು ಮತ್ತು ಎಲ್ಲಿಂದ ಟ್ರಾವೆಲ್ ಮಾಡಿದ್ರು ಅನ್ನೋಂಥ ಸ್ಥಳಗಳಿಗೆ ತೆರಳಿ ಅಲ್ಲಿ ಮಹಾಜರು ಪ್ರಕ್ರಿಯೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಪೊಲೀಸರು ಶುರು ಮಾಡ್ತಾರೆ. ಸದ್ಯ ಈಗ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಇಬ್ಬರು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಈಗ KR ಪೊಲೀಸರು ಶುರು ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.